ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿ ಇದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಕಥೆ ಶುರು ಮಾಡ್ತಿದ್ದೀನಿ. ನನ್ನ ಹೆಸರು ಮನ್ವಿತ್. ಅಕ್ಕ ಮನ್ವಿತಾ ಮನೆಯಲ್ಲಿ ನಾನು, ಅಕ್ಕ, ಅಮ್ಮಪ್ಪ 4 ಜನ ಇದ್ವಿ. ಅಕ್ಕನಿಗೆ 2 ವರ್ಷದ ಹಿಂದೆ ಮದುವೆ ಆಗಿದೆ. ಅವಳಿಗೆ ನಾನು ಅಂದ್ರೆ ತುಂಬಾ ಇಷ್ಟ. ಈಗ ಆಗ್ಲೇ ಒಂದು ಮಗು ಹೆತ್ಕೊಂಡು ಸಂಪ್ರದಾಯದಂತೆ ನಮ್ಮ ಮನೆಗೆ ಬಂದಿದ್ದಾಳೆ. ಅವಳಿಗೆ ಇವಾಗ 27 ವಯಸ್ಸು, ನನಗೆ 23. ಅಸಲಿ ಕಥೆ ಶುರು ಆಗೋದೆ ಇಲ್ಲಿಂದ. ನನಗೆ ಮುಂಚೆಯಿಂದಾನು ಎಕ್ಸ್ ಅಂದ್ರೆ ಆದ್ರೆ ಅಕ್ಕನ ಮೇಲೆ ಯಾವತ್ತೂ ಸಹ ಕೆಟ್ಟ ಯೋಚನೆ ಬಂದಿರಲಿಲ್ಲ. ಯಾವಾಗ ಅವಳು ಮಗು ಹೆತ್ಕೊಂಡು ಮನೆಗೆ ಬಂದ್ಲು, ನಂಗೆ ನಿಧಾನವಾಗಿ ಅವಳ ಕಡೆ ಮನಸ್ಸು ಹೋಗ್ತಾ ಇತ್ತು. ಅದಕ್ಕೆ ಕಾರಣ ಮದುವೆ ಆದ ಮೇಲೆ ಅವಳಲ್ಲಿ ಆಗಿದ ಬದಲಾವಣೆ. ಮದುವೆಗೆ ಮುಂಚೆ ಸಾಮಾನ್ಯ ಹುಡುಗಿ ತರ ಇದ್ದ ನನ್ನಕ್ಕ ಇವಾಗ ಎಲ್ಲ ಅಂಗಾಂಗ ತುಂಬಿಕೊಂಡು ಸಿನಿಮಾ ನಟಿ ಹರಿಪ್ರಿಯಾ ತರ ಆಗಿದ್ದಾಳೆ. ಅವಳ ತುಂಬು ಮೈ, ಸ್ವಲ್ಪ ಎತ್ತರ ಅನ್ನೋ ತರ ದೇಹ, ಹಾಲು ತುಂಬಿರೋ 2 ದಡೂತಿ ಮೊಲೆಗಳು, ಸ್ವಲ್ಪ ದಪ್ಪ ಹೊಟ್ಟೆ, ಅದಕ್ಕೆ ತಕ್ಕಂತೆ ಹೊರಗೆ ಬರೋಕೆ ಕಾಯ್ತಾ ಇರೋ ಸೊಂಟ, 40 ಸೈಜ್ ಇರೋ ದಪ್ಪ ತ್ಯಾಕಗಳು. ವಾವ್, ನೋಡ್ತಾ ಇದ್ರೆ ಸಿಕ್ಕಿದ್ ಕಡೆ ಅವಳ ನೈಟಿ ಎತ್ತಿ ಕಾಲು ಅಗಲ ಮಾಡಬೇಕು ಅನ್ಸೋದು. ಆದ್ರೆ ಅದು ಅಷ್ಟ್ ಸುಲಭ ಅಲ್ಲ. ಹೇಗಾದ್ರೂ ಮಾಡಿ ಅವಳನ್ನ ಕೆರೆಬೇಕು ಅಂತ ದಿನ ಹವಣಿಸ್ತಾ ಇದ್ದೆ. ಹಾಗೆ ದಿನ ಕಳಿತಾ ಅಕ್ಕ ನನ್ ಮುಂದೇನೆ ಮಗುಗೆ ಹಾಲು ಕುಡಿಸ್ತಾ ಇದ್ಲೆ. ನಾನು ತುಂಬಾ ಸಾರಿ ಅವಳನ್ನು ನೋಡಿ ತಡ್ಕೊಳಕ್ಕೆ ಆಗದೆ ಗಿಜಗ ಹೊಡ್ಕೊಂಡಿದ್ದೀನಿ. ಒಂದ್ಸಾರಿ ಮನೇಲಿ ಅಕ್ಕ ನಾನು ಇಬ್ರೇ ಇದ್ವಿ. ನಾನಿನ್ನೂ ಎದ್ದಿರಲಿಲ್ಲ. ಅವಳು ನನ್ನ ಎಬ್ಬಿಸಿ ಸ್ನಾನ ಮಾಡೋಕೆ ಹೋಗ್ತಿದ್ದೀನಿ, ಮಗು ಎದ್ರೆ ನೋಡ್ಕೋ ಅಂದ್ಲು. ನಾನು ನಿದ್ದೆ ಮಂಕಲ್ಲಿ ಇದ್ದಿದ್ರಿಂದ ನನಗೆ ಅದು ಸ್ನಾನ ಮಾಡೋಕೆ ಏಳ್ಸಿದಾಳೆ ಅನ್ನೋ ತರ ಫೀಲ್ ಆಯ್ತು. ಅಕ್ಕ ಹೋಗಿ ಸ್ನಾನಕ್ಕೆ ಕೂತಿದ್ಲು. ಮಗು ಅತ್ರೆ ಕೇಳಿಸ್ಲಿ ಅಂತ ಬಾಗ್ಲು ಹಾಕಿರ್ಲಿಲ್ಲ. ನಮ್ಮನೆ ಬಚ್ಲು ಹೇಗಿದೆ ಅಂದ್ರೆ, ಬಚ್ಲುಗೆ ಒಂದ್ ಡೋರ್, ಅದು ಅಕ್ಕ ಹಾಕಿಲ್ಲ. ಒಳಗೆ ಸ್ನಾನ ಮಾಡೋಕೆ ಒಂದ್ ಸಪರೇಟ್ ಪ್ಲೇಸ್, ಅಲ್ಲಿಗೆ ಒಂದ್ ಸ್ಕ್ರೀನ್ ಹಾಕಿದ್ವು. ನಾನು ಎದ್ದು ಸೀದಾ ಬಚ್ಲಿಗೆ ಹೋದೆ. ಅಕ್ಕ ಅವಾಗ ತಾನೇ ಎಲ್ಲಾ ಬಟ್ಟೆನು ಬಿಚ್ಚಿ ಸ್ನಾನ ಮಾಡೋಕೆ ಕೂತ್ಕೊಂಡು ಇನ್ನೇನು ನೀರಿಗೆ ಕೈ ಹಾಕ್ಬೇಕು. ನಾನು ನನ್ ಬಟ್ಟೆ ಎಲ್ಲ ಬಿಚ್ಚಿ ಒಳಗೆ ಹೋಗ್ಬಿಟ್ಟೆ. ಬೆಳಗ್ಗೆ ಇನ್ನ ಉಚ್ಚೆ ಮಾಡಿರ್ಲಿಲ್ಲ. ರಾಡು ಸ್ವಲ್ಪ ಗಡುಸಾಗಿತ್ತು. ಅದನ್ನ ಕೈಲಿ ಹಿಡ್ಕೊಂಡು ಅಲ್ಲಾಡಿಸ್ತಾ ಒಳಗೆ ಹೋದ್ರೆ, ನನ್ನ ಆ ಪರಿಸ್ಥಿತಿಲಿ ನೋಡಿ ಅಕ್ಕ ಅವಳು ಮೇಲೆ ಮುಚ್ಕೋಬೇಕಾ ಇಲ್ಲ ಕೆಳಗೆ ಮುಚ್ಕೋಬೇಕಾ ತಿಳಿದೆ ಗಾಬರಿ ಆಗಿ ನಂದೆ ನೋಡ್ಕಾ ಕೂದ್ಬಿಟ್ಲು. ನನಗೂ ಅವಳನ್ನ ಅಲ್ಲಿ ಆ ರೀತಿ ನೋಡಿ ಗಾಬರಿ ಆಯ್ತು. ಇಬ್ರಿಗೂ ಪರಿಸ್ಥಿತಿ ಅರ್ಥ ಆಗೋ ಅಷ್ಟ್ರಲ್ಲಿ ಪರಸ್ಪರ ದೇಹ ಸೌಂದರ್ಯವನ್ನು ನೋಡ್ಕೊಂಡಿದ್ವಿ. ನಾನು ಸಾರಿ ಅಕ್ಕ ಗೊತ್ತಾಗ್ಲಿಲ್ಲ. ಸಾರಿ ಅಂತ ಅಲ್ಲೇ ನಿಂತು ಅವಳ ಇಂಚಿಂಚು ದೇಹಾನ ಸವಿತಾ ಇದ್ದೆ. ಅಕ್ಕನಿಗೂ ಅದು ಗೊತ್ತಾಗಿರ್ಬೇಕು. ಹುಸಿಕೋಪ ತೋರ್ಸಿ ಲೋ ಹಾಗೆ ಹೇಳ್ತಾ ನೋಡ್ಕೊಂಡು ನಿಂತಿದ್ಯಾ, ಹೋಗೋ ಹೊರಗೆ ಅಂದ್ಲು. ನಾನು ಮತ್ತೆ ಸಾರಿ ಅಂತ ಹೇಳಿ ಆಚೆ ಬಂದೆ. ಆದ್ರೆ ಅಕ್ಕನ್ನ ಆ ರೀತಿ ನೋಡಿರೋ ನನ್ ತಮ್ಮ ಸುಮ್ನೆ ಇರತ್ತಾ ಹಾಗೆ ಸ್ಕ್ರೀನ್ ಹತ್ತಿರ ನಿಂತು ಅವಳನ್ನು ನೋಡ್ಕೊಂಡು ತರಸಬಿಟ್ಟೆ. ಅವತ್ತು ಹಾಗೆ ನನ್ನ ಅವಳು ಅವತ್ತು ನೋಡಿದ್ರಿಂದ ಅವಳಿಗೂ ನನ್ ಮೇಲೆ ಮನಸ್ಸು ಆಗತಾ ಇರೋ ಫೀಲ್ ಆಗ್ತಿತ್ತು. ಭಾವ ಇವಳಿಗೆ ಮಗು ಆದ್ಮೇಲೆ ಇವಳ ಕಡೆ ಹೆಚ್ಚಾಗಿ ಗಮನ ಕೊಟ್ಟಿರಲಿಲ್ಲ. ಇವಳಿಗೂ ಸ್ವಲ್ಪ ಆಸೆ ಬರ್ತಾ ಇತ್ತು. ಅದನ್ನ ಗಮನಿಸಿದ ನಾನು ಯಾರಿಗೂ ಗೊತ್ತಾಗದ ಹಾಗೆ ಅವಳಿಗೆ ಆಗಾಗ ನನ್ನ ಜಿಮ್ ಬಾಡಿ ತೋರಿಸ್ತಿದ್ದೆ. ಮೊದಲೇ ಜಿಮ್ ಮಾಡಿರೋ ಗಟ್ಟಿಮುಟ್ಟು ದೇಹ ನೋಡಿದ ಯಾರಿಗಾದ್ರೂ ಆಸೆ ಆಗೋದು. ಇನ್ನು ಅಕ್ಕ ಪಾಪ ಹೇಗೆ ತರ್ಕೋತಾಳೆ. ಅವಳು ನಿಧಾನವಾಗಿ ನನ್ ಕಡೆ ವಾಲ್ತಾ ಇರೋ ಎಲ್ಲಾ ಲಕ್ಷಣ ಕಾಣ್ತಿತ್ತು. ಆಗಾಗ ಅವಳು ಬೇಕು ಅಂತಾನೆ ಮಗುಗೆ ಹಾಲು ಕೊಡೋ ನೆಪದಲ್ಲಿ ಅವಳು ಅದನ್ನು ತೋರಿಸೋಳು. ಇಬ್ಬರಿಗೂ ಅದೇ ಬೇಕಿತ್ತು. ಬಟ್ ಹೇಗೆ ಅಂತ ಇಬ್ರು ಯೋಚನೆ ಮಾಡ್ತಾ ಇದ್ವಿ. ಹೀಗೆ ದಿನ ಕಳೀತಾ ಇತ್ತು. ಅಕ್ಕ ಮಗು ಹೆತ್ತು 7-8 ತಿಂಗಳು ಕಳೆದಿತ್ತು. ಇಬ್ರಿಗೂ ಕಾವಮ ಉತ್ತುಂಗಕ್ಕೆ ಏರಿತ್ತು. ಮುಂದೆ ಹೀಗೆ ನಡೀತಾ ಇತ್ತು. ಒಂದಿನ ನಮ್ಮೂರಿಂದ ಸ್ವಲ್ಪ ದೂರ ಇರೋ ಊರಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಕರೆದ್ಲು. ಅಮ್ಮ ಮಗುನ ಕರ್ಕೊಂಡು ಹೋಗ್ಬೇಡ, ನಾನ್ ನೋಡ್ಕೊಳ್ತೀನಿ ಅಂದ್ರು. ಅದಾಗಲೇ ಸಂಜೆ ಆಗ್ತಾ ಇತ್ತು. ನಾವು ಅಲ್ಲಿಗೆ ಹೋಗಿ ತಲುಪಿದ್ವಿ. ಅಲ್ಲಿ ನಾನಕ್ಕನ್ ಪ್ಲಾನ್ಗೆ ಬಿದ್ನ ಇಲ್ಲ, ಅಕ್ಕಾನೇ ನನ್ ಪ್ಲಾನ್ಗೆ ಬಿದ್ಲ. ಅಷ್ಟಕ್ಕೂ ಅಲ್ಲಿ ಏನ್ ನಡೀತು, ನಮ್ಮಿಬ್ಬರ ಪ್ರೇಮಲೋಕದ ಮೊದಲ ಹೆಜ್ಜೆ ಹೇಗಿತ್ತು, ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಗೆಳೆಯರೇ, ಈ ಕಥೆಯ ಪಾರ್ಟ್ 2 ಬೇಕಾದರೆ ನಮ್ಮ ಚಾನೆಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಾರ್ಟ್ 2 ಅಂತ